ವೀಲ್‌ರವರು ಸಿಂಧೂ ನಾಗರಿಕತೆಯ ಜನರು ಮೆಸೊಪೊಟೇಮಿಯಾದಿಂದ ಬಂದವರೆಂದು ವಾದಿಸುತ್ತಾರೆ. ಆದರೆ ಈಗ ಸಿಕ್ಕಿರುವ ಆಧಾರಗಳು ಸಿಂಧೂ ನಾಗರಿಕತೆಯ ಜನರು ಆರ್ಯರಿಗಿಂತ ಹಿಂದಿನವರು ಮತ್ತು ಪೂರ್ವ ಹರಪ್ಪ ಸಂಸ್ಕೃತಿ ಹಾಗೂ ಬೆಳವಣಿಗೆಗೊಂಡ ಹರಪ್ಪ ಸಂಸ್ಕೃತಿಯ ವಿವಿಧ ಹಂತಗಳ ನಿವೇಶನಗಳನ್ನು ಗುರುತಿಸಿದ್ದು, ಸಿಂಧೂ ನಾಗರಿಕತೆಯ ಮೂಲನಿವಾಸಿಗಳು ಮೆಸೊಪೊಟೇಮಿಯಾದಿಂದ ಬಂದವರೆಂಬ ವೀಲ್‌ರವರ ವಾದವನ್ನು ಸುಳ್ಳಾಗಿಸಿದೆ. ಸಿಂಧೂ ನಾಗರಿಕತೆಯ ಮೂಲಸ್ಥರು ಮೆಸೊಪೊಟೇಮಿಯಾದಿಂದ ಬಂದವರೆಂಬ ವಾದಕ್ಕೆ ಇವೆರಡೂ ಸಂಸ್ಕೃತಿಗಳ ನಡುವೆ ಇದ್ದ ನಗರ ಜೀವನ, ಸುಟ್ಟ ಇಟ್ಟಿಗೆಗಳು, ತಾಮ್ರ ಮತ್ತು ಕಂಚಿನಿಂದ ಮಾಡಿದ ಉಪಕರಣಗಳು, ಕುಂಬಾರ ಚಕ್ರ ಮತ್ತು ಚಿತ್ರಗಳಿಂದ ಕೂಡಿದ ಬರವಣಿಗೆ ಮುಂತಾದ ಅಂಶಗಳನ್ನು ಆಧಾರವಾಗಿ ಕೊಟ್ಟಿದ್ದಾರೆ. ಆದರೆ ಇವೆರಡೂ ಸಂಸ್ಕೃತಿಗಳ ನಡುವೆ ವೈರುಧ್ಯವಾದ ಅಂಶ ಇದೆ. ಹರಪ್ಪ ಸಂಸ್ಕೃತಿಯ ಮುದ್ರೆಗಳು ಚೌಕಾಕಾರದಲ್ಲಿದ್ದು ಮೆದುಕಲ್ಲಿನಿಂದ ಮಾಡಿದಂತಾಗಿವೆ. ಮೆಸೊಪೊಟೇಮಿಯಾದವರು ಜೇಡಿ ಮಣ್ಣಿನ ಹಲಗೆಯ ಮೇಲೆ ಕೊಳವೆ ಆಕಾರದಲ್ಲಿ ಮುದ್ರೆಗಳನ್ನು ಮಾಡುತ್ತಿದ್ದರು. ಹರಪ್ಪದ ಜನರು ತಮ್ಮ ಪಟ್ಟಣಗಳ ನಿರ್ಮಾಣದಲ್ಲಿ ಚದುರಂಗ ಬೋರ್ಡಿನ ರೀತಿಯನ್ನು ಅನುಸರಿಸುತ್ತಿದ್ದರು. ಸಿಂಧೂ ನಾಗರಿಕತೆಯ ಕಾಲವನ್ನು ನಿರ್ಧರಿಸುವುದು ಬಹಳ ತೊಡಕಿನ ವಿಷಯವಾಗಿದೆ. ಯಾಕಂದರೆ ಈ ನಾಗರಿಕತೆಯ ಉಗಮ ಮತ್ತು ಬೆಳವಣಿಗೆಯ ವಿವಿಧ ಹಂತಗಳನ್ನು ತಿಳಿಸುವ ಯಾವುದೇ ಆಧಾರಗಳು ಕರೆಕ್ಟಾಗಿ ದೊರಕಿಲ್ಲ. ಅನೇಕ ನೆಲೆಗಳಲ್ಲಿ ದೊರಕಿರುವ ಅಸ್ಥಿಪಂಜರಗಳು, ಉಪಕರಣಗಳು ಮುಂತಾದ ಅವಶೇಷಗಳನ್ನು ಯಾವ ಕಾಲದವೆಂದು ನಿರ್ಣಯಿಸಲು ವೈಜ್ಞಾನಿಕ ಕಾಲ ನಿರ್ಣಯದ C14 ವಿಧಾನವನ್ನು ಅನುಸರಿಸಲಾಗುತ್ತಿದೆ.